ಸ್ನೇಹಿತರೆ ನಮಸ್ಕಾರ. ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನಾನು ಸುಮ್ನೆ ನೋಡ್ಕೊಳ್ಳಿ ಅಂದ್ರೆ ಸಾಕು, ಬಿಜೆಪಿ RSSಗೆ ಬಾಲ ಬಿಚ್ಚದಂತೆ ನಮ್ಮವರು ಮಾಡ್ತಾರೆ ಎಂದು ವೇದಿಕೆ ಮೇಲೇನೆ ಗುಡುಗಿದಂತ ಮುಖ್ಯಮಂತ್ರಿಯವರು ಇದೇ ನಡುವೆ ಭಾಷಣದ ಮಧ್ಯೆ SP ಅವರ ಮೇಲೆ ಗರಂ ಆದಂತ ಮುಖ್ಯಮಂತ್ರಿಯವರು ಕೈಯೂ ಕೂಡ ಎತ್ತಿದ್ದಾರಂತೆ. ಯಾಕೆ ಏನಾಯ್ತು ನೋಡೋಣ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ನಮ್ಮ ಮೆಟ್ರೋದಲ್ಲಿ ಊಟ ಮಾಡಿದಂತ ಮಹಿಳೆಗೆ 500 ರೂಪಾಯಿ ದಂಡ ಬಿದ್ದಿದೆ. BMRCLನಿಂದ ಮಹತ್ವದ ಪ್ರಕಟಣೆ. ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಭೀತಿ ಉಂಟಾಗುತ್ತಿದ್ದಂತೆ ಮಂತ್ರಾಲಯದ ರಾಯರ ಮಠದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬಾಂಬ್ ಸ್ಕ್ವಾಡ್ ಮತ್ತು ಶ್ವಾನ ದಳದಿಂದ ತಪಾಸಣೆ ಮಾಡಲಾಗುತ್ತಿದೆ. ಎಲ್ಲ ಸುದ್ದಿಗಳನ್ನು ನೋಡೋಣ ಸ್ನೇಹಿತರೆ. ಇನ್ನು ಮತ್ತೊಂದೆಡೆಯಲ್ಲಿ ಬಂಗಾರ ಪ್ರಿಯರಿಗೆ ಮತ್ತೆ ಗುಡ್ ನ್ಯೂಸ್ ಬಂದಿದೆ. 1 ಲಕ್ಷಕ್ಕೆ ಏರಿದ್ದಂತ ಚಿನ್ನ ಸತತ 3 ದಿನಗಳಿಂದ ಕುಸಿಯುತ್ತಿದೆ. ಮುಖ್ಯವಾದ ಸುದ್ದಿ. ಇನ್ನು ಇದೇ ನಡುವೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿಗೆ ಕಾಯುತ್ತಿದ್ರೆ ಈ ಮಾಹಿತಿ ಪೂರ್ತಿ ನೋಡಿ. ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ, ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇಂದು ಬೆಳಗಾವಿ ಜಿಲ್ಲೆಗೆ ಭೇಟಿ ಕೊಟ್ಟಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೇದಿಕೆ ಮೇಲೆ ಅಬ್ಬರದ ಭಾಷಣ ಮಾಡಿದ್ದಾರೆ. ಹೌದು ಗೆಳೆಯರೆ, ನಾನು ನೋಡ್ಕೊಳ್ಳಿ ಅಂದ್ರೆ ಸಾಕು, ಬಿಜೆಪಿ RSSಗೆ ಬಾಲ ಬಿಚ್ಚದಂತೆ ನಮ್ಮವರು ಮಾಡಿ ಬಿಡ್ತಾರೆ ಎಂದು ವೇದಿಕೆ ಮೇಲೇನೆ ಮುಖ್ಯಮಂತ್ರಿಯವರು ಗುಡುಗಿದ್ದಾರೆ. ಹೌದು, ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಧೋರಣೆಯನ್ನ ಖಂಡಿಸಿ ಕಾಂಗ್ರೆಸ್ ಆಯೋಜನೆ ಮಾಡಲಾಗಿದ್ದಂತ ಜನಾಕ್ರೋಶ ಸಭೆಯಲ್ಲಿ ಮುಖ್ಯಮಂತ್ರಿಯವರು ಭಾಷಣ ಮಾಡಿದ್ದಾರೆ. RSS ಹಾಗೂ ಬಿಜೆಪಿಗರನ್ನು ನಾನು ನೋಡಿಕೊಳ್ಳಿ ಅಂತ ನಮ್ಮ ಕಾರ್ಯಕರ್ತರಿಗೆ ಸೂಚನೆ ನೀಡಿದ್ರೆ ಸಾಕು, ಇವರಿಗೆ ಬಾಲ ಬಿಚ್ಚದಂತೆ ಮಾಡಿಬಿಡ್ತಾರೆ, ಬಾಲ ಬಿಚ್ಚಲು ಸಾಧ್ಯವೇ ಇಲ್ಲ ಇವರು ಎಂದು ಮುಖ್ಯಮಂತ್ರಿಯವರು ಅಬ್ಬರಿಸಿದ್ದಾರೆ. ಹೌದು, ಇದೇ ನಡುವೆ ಮತ್ತೆ ಮುಂದುವರೆದು ಮಾತನಾಡಿ, ಬಿಜೆಪಿಯವರ ಗೊಡ್ಡು ಬೆದರಿಕೆಗಳಿಗೆ ನಾವು ಹೆದರೋದಿಲ್ಲ, ಸಾರ್ವಜನಿಕವಾಗಿ ಅವರನ್ನು ಎದುರಿಸುವ ಶಕ್ತಿ ನಮಗಿದೆ. ಈ ರೀತಿ ದುಷ್ಕೃತ್ಯ ಮಾಡುವವರಿಗೆ ಇಡೀ ಕಾಂಗ್ರೆಸ್ನಿಂದಲೇ ಧಿಕ್ಕಾರ. ಬಿಜೆಪಿಯವರಿಂದ ಶಾಂತಿ ಕದಡುವ ಮತ್ತು ಸಮಾಜದಲ್ಲಿ ಬೆಂಕಿ ಹಚ್ಚುವ ಕೆಲಸ ಇಂದು ಮಾಡಲಾಗುತ್ತಿದೆ ಎಂದು ವೇದಿಕೆ ಮೇಲೆ ಮುಖ್ಯಮಂತ್ರಿಯವರು ಗುಡುಗಿದ್ದಾರೆ. ಬೆಲೆ ಏರಿಕೆ ವಿರುದ್ಧವಾಗಿ ಬಿಜೆಪಿಯವರು ಅವರ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಈಗ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದು 11 ವರ್ಷಗಳಾಯಿತು. ಈ ಒಂದು ಹಿಂದೆ 2014ರವರೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಅಗತ್ಯ ವಸ್ತುಗಳ ಬೆಲೆ ಎಷ್ಟಿತ್ತು, ಈಗ ಎಷ್ಟಾಗಿದೆ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಬಂಗಾರ, ಕಚ್ಚಾ ತೈಲ ಹೀಗೆ ಎಲ್ಲದರ ಬೆಲೆ ಎಷ್ಟು ಆಗಿದೆ ಎಂಬುದನ್ನ ರಾಜ್ಯದ ಜನರೇ ಅರ್ಥ ಮಾಡಿಕೊಳ್ಳಬೇಕು ಎಂದು ವೇದಿಕೆ ಮೇಲೆ ಕುಟುಕಿದ್ದಾರೆ. ಈ ಒಂದು ಹಿಂದೆ 2015ರಲ್ಲಿ ಪ್ರತಿ ಲೀಟರ್ ಡೀಸೆಲ್ 49 ರಿಂದ 50 ರೂಪಾಯಿ ಇತ್ತು, ಗ್ಯಾಸು 400 ಚಿಲ್ಲರೆ ಇತ್ತು. ಆದರೆ ಇವತ್ತು ಎಷ್ಟಾಗಿದೆಯಪ್ಪ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಬಿಜೆಪಿಯವರು ಮಾತನಾಡಲಿ ಎಂದು ಸವಾಲು ಕೂಡ ಹಾಕಿದ್ದಾರೆ ಸ್ನೇಹಿತರೆ. ಅಂದ ಹಾಗೆ ಸ್ನೇಹಿತರೆ, ಇದೇ ಒಂದು ವೇದಿಕೆ ಮೇಲೆ ಭಾಷಣ ಮಾಡುವಾಗ ಮುಖ್ಯಮಂತ್ರಿಯವರು ಸಿಟ್ಟಾದ ಘಟನೆಯೂ ಕೂಡ ನಡೆದಿದೆ. ಹೌದು, SP ಅವರ ಮೇಲೆ ಗದರಿದ್ದಾರೆ. ಹೌದು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ನಡೆಸುತ್ತಿರುವ ಪ್ರತಿಭಟನಾ ಸಮಾವೇಶದಲ್ಲಿ CM ಸಿದ್ದರಾಮಯ್ಯನವರು SP ಅವರ ಮೇಲೆ ಗರಂ ಆದ ಪ್ರಸಂಗವೂ ಕೂಡ ನಡೆದಿದೆ. ಹೌದು, ಅಷ್ಟಕ್ಕೂ ಏನಾಯ್ತು ಅಂದ್ರೆ ಸ್ನೇಹಿತರೆ, ಮುಖ್ಯಮಂತ್ರಿಯವರು ಭಾಷಣ ಮಾಡುತ್ತಿರುವಾಗ ಸಮಾವೇಶದಲ್ಲಿ ಕೆಲ ಜನರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. CM ಭಾಷಣದ ವೇಳೆ ಗದ್ದಲ ಸೃಷ್ಟಿ ಮಾಡಲು ಕೆಲ ಗುಂಪುಗಳು ಮುಂದಾಗಿದ್ದಾವೆ. ಇದೇ ಒಂದು ವಿಚಾರಕ್ಕೆ ಮುಖ್ಯಮಂತ್ರಿಯವರು, ಪೊಲೀಸರು ಏನು ಮಾಡ್ತಿದ್ರಿ, ಯಾವನೋನು SP ಬಾಯಿಲ್ಲಿ ಏನ್ ನಡೀತಾ ಇದೆ ಗೊತ್ತಾಗಲ್ವಾ ಎಂದು ಏಕವಚನದಲ್ಲೇ ಗದರಿದ್ದಾರೆ. ಇದೇ ನಡುವೆ ಸಿಟ್ಟಿನಿಂದ ಹೊಡೆಯುವಂತೆ ಕೈಯೂ ಕೂಡ ಎತ್ತಿದ್ದಾರೆ. ಸದ್ಯ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಹೌದು ಗೆಳೆಯರೆ, ಸಮಾವೇಶದಲ್ಲಿ ಯಾವನು ಅಲ್ಲಿ ಗಲಾಟೆ ಮಾಡುತ್ತಿರುವುದು, ನಿನಗೆ ಪರಿಸ್ಥಿತಿ ಮೇಲೆ ನಿಗಾ ಇಡಲು ಆಗೋದಿಲ್ವಾ ಎಂದು ಏರು ಧ್ವನಿಯಲ್ಲಿ ಮುಖ್ಯಮಂತ್ರಿಯವರು ಸಿಟ್ಟಾಗಿದ್ದಾರೆ. ಇದೇ ವೇಳೆ ಸಚಿವ HK ಪಾಟೀಲ್, MB ಪಾಟೀಲ್ ಅವರು ಬಂದು ಮುಖ್ಯಮಂತ್ರಿಯವರನ್ನ ಸಮಾಧಾನ ಮಾಡಿದ್ದಾರೆ. ಸದ್ಯ ಈ ಒಂದು ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ ಸ್ನೇಹಿತರೆ. ಇನ್ನೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ. ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಆಹಾರ ಸೇವನೆ ಮಾಡಿದ್ದಂತ ಮಹಿಳೆಗೆ ಇದೀಗ 500 ರೂಪಾಯಿ ದಂಡ ಬಿದ್ದಿದೆ. ಹೌದು, ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಊಟ ಮಾಡಿದಂತ ಮಹಿಳೆಗೆ 500 ರೂಪಾಯಿ ದಂಡ ವಿಧಿಸಿ BMRCL ಆದೇಶವನ್ನ ಹೊರಡಿಸಿದೆ. ಮೆಟ್ರೋ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಈ ಒಂದು ದಂಡವನ್ನ ಹಾಕಲಾಗಿದೆ. ಹೌದು, ಏಪ್ರಿಲ್ 26, 2025ರಂದು ಮೆಟ್ರೋದಲ್ಲಿ ಪ್ರಯಾಣಿಸುವಾಗ ಊಟ ಮಾಡುವ ಮೂಲಕ ಮೆಟ್ರೋ ನಿಯಮವನ್ನ ಈ ಮಹಿಳೆಯು ಉಲ್ಲಂಘಿಸಿದ್ದಾಳೆ. ಈ ಒಂದು ಉಲ್ಲಂಘನೆಯನ್ನು ಪ್ರಯಾಣಿಕರೊಬ್ಬರು ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಸಾಮಾಜಿಕ ಮಾಧ್ಯಮಗಳಲ್ಲಿ ಅಪ್ಲೋಡ್ ಮಾಡಿದ್ದು ಸದ್ಯ ಈ ಒಂದು ವಿಡಿಯೋ ವೈರಲ್ ಆಗುತ್ತಿದ್ದಂತೆ BMRCL ಈ ಕುರಿತಂತೆ ಕ್ರಮ ವಹಿಸಿದೆ ಸ್ನೇಹಿತರೆ. ಎಲ್ಲಾ ಪ್ರಯಾಣಿಕರಿಗೆ ಸ್ವಚ್ಛ ಮತ್ತು ಆರಾಮದಾಯಕ ಪ್ರಯಾಣದ ಅನುಭವವನ್ನು ಖಾತ್ರಿಪಡಿಸುವ ನಿಟ್ಟಿನಲ್ಲಿ ಬೆಂಗಳೂರಿನ ಮೆಟ್ರೋ ರೈಲು ನಿಗಮ
ಈ ಒಂದು ಬದ್ಧತೆಯನ್ನ ಪುನರುಚ್ಚರಿಸುತ್ತೆ. ಪ್ರಯಾಣದ ಅನುಭವವನ್ನ ಖಚಿತಪಡಿಸಿಕೊಳ್ಳಲು ಈ ಒಂದು ನಿಯಮಗಳನ್ನು ಪಾಲಿಸುವುದು ಅತ್ಯಗತ್ಯ ಎಂದು ಮೆಟ್ರೋ ಮತ್ತೊಮ್ಮೆ ಒತ್ತಿ ಹೇಳಿದೆ ಸ್ನೇಹಿತರೆ. ಈ ಮೂಲಕ ಇನ್ನು ಮುಂದೆ ಮೆಟ್ರೋ ಪ್ರಯಾಣಿಕರು ಈ ಒಂದು ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ಪ್ರಯಾಣ ಮಾಡಬೇಕು. ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಗುಂಡಿಟ್ಟು 27 ಪ್ರವಾಸಿಗರನ್ನು ಹತ್ಯೆ ಮಾಡಿರುವ ಬೆನ್ನಲ್ಲೇ ದೇಶಾದ್ಯಂತ ಪ್ರಮುಖ ಸ್ಥಳಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹೌದು ಗೆಳೆಯರೆ, ಹೆಚ್ಚು ಜನ ಇರುವ ಪ್ರದೇಶಗಳಲ್ಲಿ ಪ್ರವಾಸಿ ತಾಣಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಕಟ್ಟೆಚ್ಚರ ವಹಿಸಲಾಗಿದೆ. ಅದೇ ರೀತಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಆವರಣದಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಇಂದು ಬಾಂಬ್ ಸ್ಕ್ವಾಡ್, ಶ್ವಾನದಳ ಪೊಲೀಸರು ಬಂದು ಪರಿಶೀಲನೆ ಮಾಡಿದ್ದಾರೆ. ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿರುವ ಮಂತ್ರಾಲಯ ಮಠಕ್ಕೆ ಪ್ರತಿದಿನ ಏನಿಲ್ಲವೆಂದರೂ ಲಕ್ಷಾಂತರ ಭಕ್ತರು ಆಗಮಿಸುತ್ತಿದ್ದು, ಇದೇ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಮುಂಚಿತವಾಗಿ ಅಲರ್ಟ್ ಆಗಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮ ವಹಿಸಲಾಗಿದ್ದು ಮಂತ್ರಾಲಯದಲ್ಲಿ ತೀವ್ರ ತಪಾಸಣೆ ಮಾಡಲಾಗುತ್ತಿದೆ. ಹೌದು, ಮಠದ ಪ್ರಾಂಗಣ, ಭೋಜನ ಶಾಲೆ, ತುಂಗಭದ್ರಾ ನದಿ ತೀರ, ಬಸ್ ನಿಲ್ದಾಣ, ವ್ಯಾಪಾರಿ ಮಳಿಗೆಗಳು, ವಸತಿ ಗೃಹ, ಮಂತ್ರಾಲಯಕ್ಕೆ ಬರುವ ಬಸ್ ವಾಹನಗಳು, ಭಕ್ತರ ಬ್ಯಾಗು, ಹೀಗೆ ಎಲ್ಲ ಜಾಗದಲ್ಲಿ ಪೊಲೀಸರು ಕಣ್ಣಿಟ್ಟಿದ್ದಾರೆ ಸ್ನೇಹಿತರೆ. ಮಂತ್ರಾಲಯ ಮಠದಲ್ಲಿ ಈಗ ಭದ್ರತೆಯನ್ನು ಇನ್ನಷ್ಟು ಬಿಗಿಗೊಳಿಸಲಾಗಿದೆ. ಆಡಳಿತ ಮಂಡಳಿಗೂ ಕೂಡ ಈ ಬಗ್ಗೆ ಸೂಚಿಸಲಾಗಿದೆ. ಮಂತ್ರಾಲಯಂ ಹಾಗೂ ಮಾಧವರಂ ಠಾಣೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ. ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು. ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಯೋಚಿಸುತ್ತಿದ್ರೆ ಈ ಒಂದು ಮಾಹಿತಿ ನಿಮಗೆ ಬಹಳ ಮುಖ್ಯವಾಗಲಿದೆ. ಹೌದು ಗೆಳೆಯರೆ, ಬಂಗಾರದ ಬೆಲೆಯಲ್ಲಿ ಮತ್ತೆ ಕುಸಿತವಾಗಿದೆ. ಚಿನ್ನ ಪ್ರಿಯರಿಗೆ ಇದೊಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಚಿನ್ನದ ಬೆಲೆಯು ಏರಿಕೆ ಹಾದಿ ಬಿಟ್ಟು ನಿಧಾನವಾಗಿ ಇಳಿಕೆ ಆಗ್ತಾ ಇದೆ. ಕೆಲವು ದಿನಗಳಿಂದ ಚಿನ್ನವು ಸತತವಾಗಿ ಇಳಿಕೆ ಆಗ್ತಾ ಇದೆ. ಹೌದು ಗೆಳೆಯರೆ, ಏಪ್ರಿಲ್ 23ರಂದು 1 ಲಕ್ಷ ರೂಪಾಯಿ ಮುಟ್ಟಿದ್ದಂತ ಚಿನ್ನ ಇದೀಗ ಮತ್ತೆ ನಿಧಾನವಾಗಿ ಇಳಿಕೆಯಾಗಿ 97,500 ರೂಪಾಯಿ ಆಗಿದೆ. ಹೌದು, ಭಾರತೀಯ ಮಾರುಕಟ್ಟೆ ಪ್ರಕಾರ ಏಪ್ರಿಲ್ 28ರಂದು 24 ಕ್ಯಾರೆಟ್ 10 ಗ್ರಾಂ ಚಿನ್ನವು 97,530 ರೂಪಾಯಿ ಆಗಿದೆ. 22 ಕ್ಯಾರೆಟ್ ಚಿನ್ನವು 10 ಗ್ರಾಂಗೆ 89,400 ರೂಪಾಯಿ ಆಗಿದೆ. ಅದೇ ರೀತಿ 18 ಕ್ಯಾರೆಟ್ 10 ಗ್ರಾಂ ಚಿನ್ನವು 73,150 ರೂಪಾಯಿ ಆಗಿದೆ. ಹೌದು ಸ್ನೇಹಿತರೆ, ಇದೇ ಒಂದು ಚಿನ್ನ 24 ಕ್ಯಾರೆಟ್ 10 ಗ್ರಾಂ ಏಪ್ರಿಲ್ 23ರಂದು 1,01,350 ರೂಪಾಯಿ ಆಗಿತ್ತು. ಇಂದು ಏಪ್ರಿಲ್ 28ಕ್ಕೆ ಅದು 97,500 ರೂಪಾಯಿ ಆಗಿದೆ. ಅಂದ್ರೆ ಸ್ನೇಹಿತರೆ, ಸರಿಸುಮಾರು ಒಂದೇ ವಾರದಲ್ಲಿ 3,800 ರೂಪಾಯಿ ಇಳಿಕೆ ಕಂಡಿದೆ. ಹೌದು, ಅಂದ ಹಾಗೆ ಈಗ ಪ್ರತಿಯೊಬ್ಬರು ಚಿನ್ನ ಖರೀದಿ ಮಾಡಲು ರೆಡಿ ಆಗುತ್ತಿದ್ದಾರೆ. ಹೌದು, ಏಕೆಂದರೆ ಸ್ನೇಹಿತರೆ, ಮೇ ತಿಂಗಳ ಮೊದಲ ದಿನವೇ ಅಕ್ಷಯ ತೃತೀಯವಿದ್ದು ಈ ಒಂದು ದಿನದಂದು ಚಿನ್ನ ಖರೀದಿ ಮಾಡುವುದು ಶುಭವೆಂದು ಪರಿಗಣಿಸಲಾಗುತ್ತೆ. ಈ ದಿನ ಚಿನ್ನ ಖರೀದಿ ಮಾಡಿದ್ರೆ ಸಂಪತ್ತು ಹೆಚ್ಚಾಗುತ್ತೆ ಎನ್ನುವ ಪ್ರತೀತಿ ಇದೆ. ಹಾಗಾಗಿ ಅಕ್ಷಯ ತೃತೀಯ ದಿನದಂದು ಚಿನ್ನ ಮತ್ತು ಬೆಳ್ಳಿ ವಸ್ತುಗಳನ್ನ ಜನರು ಖರೀದಿ ಮಾಡುತ್ತಿದ್ದು ಈಗಲಿಂದಲೇ ಜನರು ಕೂಡ ಚಿನ್ನ ಖರೀದಿ ಮಾಡೋದಕ್ಕೆ ಸಜ್ಜಾಗುತ್ತಿದ್ದಾರೆ. ಹೌದು, ಮೇ ಮತ್ತು ಜೂನ್ ತಿಂಗಳಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಒಳ್ಳೆಯ ದಿನವಿದ್ದು ಹಾಗಾಗಿ ಜನರು ಕೂಡ ಚಿನ್ನ ಖರೀದಿ ಜೋರಾಗಿನೇ ಮಾಡ್ತಿದ್ದಾರೆ. ಹೌದು ಗೆಳೆಯರೆ, ಇಂದು ಚಿನ್ನದ ಬೆಲೆಯು 1 ಲಕ್ಷಕ್ಕೆ ಏರಿದರೂ ಕೂಡ ಜನರು ಮಾತ್ರ ಚಿನ್ನ ಖರೀದಿ ಮಾಡುವುದನ್ನ ನಿಲ್ಲಿಸುತ್ತಿಲ್ಲ. ಇದೇ ಒಂದು ಕಾರಣಕ್ಕೆ ಚಿನ್ನದ ಬೆಲೆಯು ಸತತವಾಗಿ ಏರಿಕೆ ಕಾಣುತ್ತಲೇ ಇದೆ. ಹೌದು, ಚಿನ್ನ ಬೆಲೆಗೆ ಏರಿಕೆಗೆ ಹಲವು ಕಾರಣಗಳಿದ್ದು ಅದರಲ್ಲಿ ಇದು ಕೂಡ ಒಂದು ಮುಖ್ಯವಾದ ಕಾರಣವೇ ಅಂತಾನೆ ಹೇಳಬಹುದು. ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿಗಾಗಿ ಕಾದು ಕುಳಿತಂತ ಮಹಿಳೆಯರಿಗೆ ಈ ಬಾರಿ ಸ್ವತಃ ಮುಖ್ಯಮಂತ್ರಿಯವರೇ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಹೌದು, ಇನ್ನೂ 1 ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವೇ ಬಿಡುಗಡೆ ಮಾಡುತ್ತೇವೆ ಎಂದು ಸ್ವತಃ ಮುಖ್ಯಮಂತ್ರಿಯವರೇ ಭರವಸೆಯನ್ನ ನೀಡಿದ್ದಾರೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳುತ್ತೇವೆ, ಶೀಘ್ರವೇ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಜಮೆ ಆಗುತ್ತೆ ಎಂದು ಬೆಳಗಾವಿಗೆ ಭೇಟಿ ಕೊಟ್ಟಂತ ಮುಖ್ಯಮಂತ್ರಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ಇದು ಒಂದು ಕಡೆ ಆದ್ರೆ ಮತ್ತೊಂದೆಡೆಯಲ್ಲಿ ಇದೇ ಒಂದು ಹೇಳಿಕೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳ ಮುಂದೆ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಇನ್ನು 1 ವಾರದಲ್ಲಿ ಹಣ ಜಮೆ ಆಗುತ್ತೆ, ಯಾರೂ ಕೂಡ ಚಿಂತೆ ಪಡುವ ಅವಶ್ಯಕತೆ ಇಲ್ಲ. ಸ್ವತಃ ಮುಖ್ಯಮಂತ್ರಿಯವರೇ ಭರವಸೆ ನೀಡಿದ್ದಾರೆ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ವ್ಯಕ್ತಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹಾಗಾಗಿ ಖಂಡಿತ 1 ವಾರದಲ್ಲಿ ನಿಮ್ಮ ಖಾತೆಗೆ ಹಣ ಬರುತ್ತೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಇನ್ನು 1 ವಾರ ಕಾಯಬೇಕಾಗಿದೆ. ಫೆಬ್ರವರಿ ಕಂತು ಇದೇ 1 ವಾರದಲ್ಲಿ ಜಮೆ ಆಗುತ್ತೆ ಎಂದು ಹೇಳಲಾಗಿದೆ. ಸದ್ಯಕ್ಕೆ ಎಷ್ಟೇ ಇತ್ತು. ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಸೂಪರ್ ನ್ಯೂಸ್ ಎಂದು ದಯವಿಟ್ಟು ಕಮೆಂಟ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಾಟ್ಸಪ್ ನಲ್ಲಿ ವಿಡಿಯೋ ಈಗಲೇ ಶೇರ್ ಮಾಡಿ.